ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ವೀಕ್ಷಕ ಮಿತ್ರರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2021ನೇ ಇಸ್ವಿಯ TET ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಬಿಡಿಸ್ತಾ ಇದ್ದೀವಿ. ನಾನು ಈ ಹಿಂದೆ ಹೇಳಿದ ಹಾಗೆ ಈಗಲೂ ಯಾರಾದರೂ ನೀವು ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಕಳಿಸ್ತಕ್ಕಂಥ ಎಲ್ಲ ವಿಡಿಯೋಗಳು ತಕ್ಷಣ ನಿಮಗೆ ರೀಚ್ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡಿದ್ದಾದಮೇಲೆ ವಿಡಿಯೋ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಏನಾದರೂ ಕ್ವಶನ್ಸ್ ಕೇಳೋದಿತ್ತು ಅಂತಂದರೆ ದಯಮಾಡಿ ಕಾಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೂ ಕಾಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಾಮೆಂಟ್ ಮಾಡಿ. ಒಟ್ಟಾರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸೋಕ್ಕೆ ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ನೋಡ್ತಾ ಇರೋದು 2021ನೇ ಇಸ್ವಿಯ ಒಂದು TET ಕ್ವಶನ್ ಪೇಪರ್. ನಾವೀಗ ಅದರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ 2, ಲ್ಯಾಂಗ್ವೇಜ್ ಟು ಇಂಗ್ಲೀಷ್. ಇಲ್ಲಿ ಫಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ಯಾಸೇಜ್ ಅಥವಾ ಒಂದು 2-3 ಪ್ಯಾರಾಗ್ರಾಫ್ ಇರತಕ್ಕಂಥ ಒಂದು ಇದನ್ನು ಕೊಡ್ತಾರೆ. ಅದು ಆ ಪ್ಯಾಸೇಜ್ನ ಹೆಸರು ಇಲ್ಲಿ ದ ಡಿವೋಟೆಡ್ ಮದರ್ ಅಂತ ಹೇಳಿ. ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ಅಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ 31 to 38. ದ ಡಿವೋಟೆಡ್ ಮದರ್. ಡಿವೋಟೆಡ್ ಮದರ್ನ ನಾವು ನೋಡ್ತಾ ಹೋಗೋದಾದರೆ, ನಾನು ಒಂದು ಸರಿ ಓದ್ತಾ ಹೋಗ್ತೀನಿ, ಅದನ್ನು ನೋಡ್ಕೊಳ್ಳಿ. ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಪ್ಯಾಸೇಜ್ ಆಗಿದೆ ಇದು. ಇಲ್ಲಿ ಯಾವ ರೀತಿ ಒಬ್ಬ ತಾಯಿ ಮಕ್ಕಳನ್ನು ಕಾಪಾಡ್ತಾಳೆ ಅಂತಕ್ಕಂಥದ್ದನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಇಲ್ಲಿ ಒಂದು ಕಥೆಯ ರೂಪದಲ್ಲಿ. ಹಾಗೇನೆ ಫಸ್ಟ್ ಇದೊಂದು ಸ್ಟೋರಿ ತುಂಬಾನೇ ಈಸಿಯಾಗಿದೆ, ಓದಿದ ತಕ್ಷಣ ಅರ್ಥ ಆಗುತ್ತೆ ನಿಮಗೆ. ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂತಂದ್ರೆ ನಾನು ಹೇಳಿದ ಹಾಗೆ, ಈ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಫಾಸ್ಟ್ ಆಗಿ ರೀಡ್ ಮಾಡ್ತಕ್ಕಂಥ ಸ್ಕಿಲ್ಲನ್ನು ಬೆಳೆಸ್ಕೊಂಡಿರಿ. ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ಬರುತ್ತೆ ಅದು. ಅದ್ರ ಜೊತೆಗೆ ಈಗ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಓದ್ಕೊಂಡು ಹೋಗಿ, ಪ್ರಶ್ನೆ ಓದ್ಕೊಂಡು ಮತ್ತೆ ಆ ಪ್ರಶ್ನೆಗೆ ಉತ್ತರ ಮಾಡುವಾಗ ಮತ್ತೆ ಓದ್ತೀರಿ ನೋಡ್ರಿ, ಅವಾಗ 100% ಅರ್ಥ ಆಗುತ್ತೆ. ಯಾವ ಕಾರಣಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ದೇನೆ ಆರಾಮಾಗಿ ಬಹಳ ಸ್ವಚ್ಛಂದವಾಗಿ ಆರಾಮಾಗಿ ಬರೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನೀಗ ಸ್ಟೋರಿ ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ದ ಡಿವೋಟೆಡ್ ಮದರ್. ಎ ಮದರ್ ಡಕ್ ಅಂಡ್ ಹರ್ ಲಿಟಲ್ ಡಕ್ಲಿಂಗ್ಸ್ were on their way to the lake one day. The ducklings were very happy following their mother and quacking along the way. All of a sudden, the mother duck saw a fox in the distance. She was frightened and shouted, "Children, hurry to the lake, there is a fox." The ducklings hurried towards the lake. The mother duck wondered what to do. She began to walk back and forth, dragging one wing on the ground. When the fox saw her, he became happy, and he said to himself, "Looks like she is hurt and can't fly. I can easily catch and eat her." Then he ran towards her. The mother duck ran, leading the fox away from the lake. The fox followed her. Now he wouldn't be able to harm her ducklings. The mother duck looked towards her ducklings and saw that they had reached the lake. She was relieved. She stopped and took a deep breath. The fox thought she was tired and he came closer, but the mother duck quickly spread her wings and rose up in the air. She landed in the middle of the lake and her ducklings swam to her. The fox stared in disbelief at the mother duck and her ducklings. He could not reach them because they were in the middle of the lake. This way, the duck fooled its enemy into thinking she was hurt and gave her children time to escape.
Dear children, some birds drag one of their wings on the ground when an enemy is going to attack. In this way, they fool their enemies into thinking they are hurt. When the enemy follows them, this gives their children time to escape. ಇಲ್ಲಿ ತನಕ ಈ ಸ್ಟೋರಿಯನ್ನ ನಾವು ಓದಿದ್ದಾಯ್ತು. ಈಗ ಇದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಮಾಡ್ತಾ ಹೋಗೋಣ. 31ನೇ ಪ್ರಶ್ನೆ. The fox thought that the mother duck was hurt. When the mother duck hurried towards the lake, ran away from the lake, began to walk back and forth, dragging one's wing on the ground, reached the middle of the lake. ಇಲ್ಲಿ ಸರಿಯಾದ ಉತ್ತರ ಬಂದು began to walk back and forth, dragging one wing on the ground. ಬಹಳ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಪ್ರಶ್ನೆ ಏನಿದೆ, ದ ಫಾಕ್ಸ್ ಥಾಟ್ ದಟ್ ದ ಮದರ್ ಡಕ್ ವಾಸ್ ಹರ್ಟ್. ಯಾವಾಗ ಮದರ್ ಡಕ್ ತನ್ನ ಒಂದು ವಿಂಗ್ ಅನ್ನ ತೆಗೆದು ಆ ರೋಡ್ ಮೇಲೆ ಬಿಡ್ತೋ ಅವಾಗ ಫಾಕ್ಸ್ ಯೋಚನೆ ಮಾಡುತ್ತೆ ಡಕ್ ಹರ್ಟ್ ಆಗಿದೆ, ಈಗ ಸಿಕ್ಬಿಡುತ್ತೆ ನನಗೆ ಅಂತ ಹೇಳಿ ಅಂದ್ಕೊಳ್ಳುತ್ತೆ. ಅವಾಗ ಏನ್ ಮಾಡುತ್ತೆ ಮದರ್ ಡಕ್, ಬಿಗ್ಯಾನ್ ಟು ವ್ಯಾಕ್ ಬ್ಯಾಕ್ ಅಂಡ್ ಫೋರ್ತ್, ಹಿಂದಕ್ಕೆ ಮುಂದಕ್ಕೆ ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ಓಡಾಡ್ತಾ ಇರುತ್ತೆ. ಡ್ರ್ಯಾಗಿಂಗ್ ಒನ್ ವಿಂಗ್ ಆನ್ ದ ಗ್ರೌಂಡ್, ಗ್ರೌಂಡ್ ಮೇಲೆ ಒಂದು ವಿಂಗ್ ಅನ್ನ ಡ್ರ್ಯಾಗ್ ಮಾಡಿ ಅದು ಓಡಾಡ್ತಾ ಇರುತ್ತೆ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ. ಹಾಗೇನೆ 32ನೇದು, ದ ಮದರ್ ಡಕ್ ran leading the fox away from the lake because it wanted to save its life, it wanted to save its duckling's life, it wanted the fox to be saved, it wanted the fox to love the ducklings. ನೋಡಿ ತಾಯಿಯ ಗುಣ ಏನು ಅಂತ ಇಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಮದರ್ ಡಕ್ ಯಾಕೆ ಓಡ್ತಾ ಇತ್ತು ಅಂತ ಅಂದ್ರೆ, ಇಟ್ ವಾಂಟೆಡ್ ಟು ಸೇವ್ ಇಟ್ಸ್ ಲೈಫ್, ಅದ್ರ ಜೀವ ಉಳಿಸ್ಕೊಳ್ಳೋದಕ್ಕ ಅಲ್ಲ. ಇಟ್ ವಾಂಟೆಡ್ ಟು ಸೇವ್ ಇಟ್ಸ್ ಡಕ್ಲಿಂಗ್ಸ್ ಲೈಫ್, ಎಸ್, ಅದರ ಮಕ್ಕಳ ಜೀವ ಉಳಿಸ್ಲಿಕ್ಕೆ ಅದು ಹೋಗ್ತಾ ಇರುತ್ತೆ, ಓಡ್ತಾ ಇರುತ್ತೆ. 33ನೇದು, ದಿಸ್ ಸ್ಟೋರಿ ಹೈಲೈಟ್ಸ್, ಈ ಸ್ಟೋರಿ ಏನ್ ಹೇಳುತ್ತೆ, ದ ಗ್ರೀಡಿನೆಸ್ ಆಫ್ ದ ಫಾಕ್ಸ್ ಹಂಟಿಂಗ್ ದ ಡಕ್ಲಿಂಗ್ಸ್, ದ ಕೇರ್ ಆಫ್ ದ ಮದರ್ ಡಕ್. ಎಸ್, 100%. 3ನೇದು, ದ ಕೇರ್ ಆಫ್ ದ ಮದರ್ ಡಕ್. ಮದರ್ ಡಕ್ ಕೇರ್ ಮಾಡ್ತಕ್ಕಂಥದ್ದು ಹೇಗೆ ಮಾಡುತ್ತೆ ಅನ್ನೋದನ್ನ ವಿವರಿಸುತ್ತೆ. 34ನೇದು, ದ ಪ್ರೇಸ್ ಬ್ಯಾಕ್ ಅಂಡ್ ಫೋರ್ತ್ ಮೀನ್ಸ್, ಹಿಂದಕ್ಕೆ ಮುಂದಕ್ಕೆ ಅಂದ್ರೆ ಬ್ಯಾಕ್ ಅಂಡ್ ಫೋರ್ತ್, ಅದರ ಅರ್ಥ ಏನು ಅಂತ ಕೇಳಿದರೆ ಇಲ್ಲಿ, ಟು ಮೂವ್ ಫಸ್ಟ್ ಇನ್ ಒನ್ ಡೈರೆಕ್ಷನ್ ಅಂಡ್ ದೆನ್ ಇನ್ ದ ಅಪೋಸಿಟ್ ಒನ್. ಎಸ್, ನಾ ಆಗ್ಲೇ ಹೇಳಿದೆ, ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ತಿರ್ಗಾಮುರ್ಗ ಓಡಾಡೋದನ್ನ ಬ್ಯಾಕ್ ಅಂಡ್ ಫೋರ್ತ್ ಅಂತ ಹೇಳಿ ಕರೀತಾರೆ. ಈಗ 35ನೇದು, ದ ಮದರ್ ಡಕ್ ವಂಡರ್ಡ್ ವಾಟ್ ಟು ಡೂ. ದ ಇನ್ಫಿನಿಟಿವ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್, ಇನ್ಫಿನಿಟಿವ್ ಯಾವುದು ಅಂತಂದ್ರೆ ವಂಡರ್ಡ್, ವಾಟ್ ಟು ಡೂ. 4ನೇದು, ಟು ಡೂ. ವರ್ಬ್ನ ಹಿಂದೆ ಟು ಅನ್ನೋ ಪದ ಇದ್ರೆ, ವರ್ಬ್ನ ಹಿಂದೆ ಮತ್ತೆ ನೌನ್ನ ಹಿಂದೆ ಅಲ್ಲ, ವರ್ಬ್ನ ಹಿಂದೆ ಟು ಅನ್ನೋ ಪದ ಇದ್ರೆ ಅದು ಏನಾಗುತ್ತೆ ಅಂದ್ರೆ ಇನ್ಫಿನಿಟಿವ್ ಆಗುತ್ತೆ. ಇಲ್ಲಿ ಟು ಡೂ ಅಂತಕ್ಕಂಥದ್ದು ಇನ್ಫಿನಿಟಿವ್. 36ನೇದು, ದ ವರ್ಡ್ ಇನ್ ದ ಟೆಕ್ಸ್ಟ್ ವಿಚ್ ಟೇಕ್ಸ್ ಡಿಸ್ ಆಸ್ ಅ ಪ್ರಿಫಿಕ್ಸ್ ಈಸ್. ಹ್ಯಾಪಿಗೆ ಡಿಸ್ ಬರುತ್ತಾ? ಇಲ್ಲ, ಅನ್ಹ್ಯಾಪಿ. ಬಿಲೀಫ್, ಡಿಸ್ಬಿಲೀಫ್. ಎಸ್, 100% ಬಿಲೀಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ರೀತಿ ಲೇಡ್, ಮಿಸ್ಲೇಡ್, ಈ ರೀತಿ ಬದಲಾವಣೆಗಳಾಗ್ತಾ ಹೋಗುತ್ತೆ. 37ನೇದು, ದ ಮದರ್ ಡಕ್ ಸ್ಟಾಪ್ಡ್ ಅಂಡ್ ಟುಕ್ ಅ ಡೀಪ್ ಬ್ರೆತ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಈಸ್. ಡೀಪ್ ಬ್ರೆತ್ ಅಂತ ಇದೆಯಲ್ಲ, ಅಲ್ಲಿ ಡೀಪ್ ಅಂತಕ್ಕಂಥದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದಾಗ ನಾವು 100% ಹೇಳ್ಬೋದು. ಬ್ರೀತ್ ಅಂತಕ್ಕಂಥದ್ದು ಒಂದು ನೌನು, ಅದ್ರ ಹಿಂದಿರ್ತಕ್ಕಂಥದ್ದು ನೌನನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಒಂದು ವರ್ಡ್ ಡೀಪ್ ಅಂತಕ್ಕಂಥದ್ದು. ಹಾಗಾಗಿ ನಾವು ಹೇಳ್ಬೋದು ಇಟ್ಸ್ ಅನ್ ಅಡ್ಜೆಕ್ಟಿವ್. ನೌನಂತೂ ಅಲ್ಲ,
ವರ್ಬಲ್ಲ ಅಡ್ವರ್ಬಲ್ಲ? ಎಸ್, 38ನೇದು. ದ ಫಾಕ್ಸ್ ಕುಡಂಟ್ ರೀಚ್ ದ ಡಕ್ಲಿಂಗ್ಸ್ ಬಿಕಾಸ್ ದೇ ವರ್ ಇನ್ ದ ಮಿಡಲ್ ಆಫ್ ದ ಲೇಕ್. ಇಲ್ಲಿ ಫಾಕ್ಸ್ ಡಕ್ಲಿಂಗ್ಸ್ ಅನ್ನ ಮುಟ್ಟೋಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ಎಲ್ಲ ಏನಿದೆ ಲೇಕ್ನ ಮಿಡಲ್ ಭಾಗದಲ್ಲಿ ಇದ್ವು. ಹೌದಾ? ದ ಕರೆಕ್ಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್ ಈಸ್, ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿ ಬಿಕಾಸ್ ದೇ ವರ್ ಇನ್ ದ ಮಿಡಲ್ ಆಫ್ ದ ಲೇಕ್ ಅಂತ ಹೇಳಿ. ಇದನ್ನ ಆನ್ಸರ್ ಆಗಿ ಪಡಿಬೇಕಂತಂದ್ರೆ ಪ್ರಶ್ನೆ ಯಾವ ರೀತಿ ಮಾಡೋದು? ಪ್ರಶ್ನೆ 4 ಕೊಟ್ಟಿದ್ದಾರೆ, ಅದ್ರ ನೋಡೋಣ. ಒಂದೇದು, ವೈ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ವೈ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ಒಂದನೇದು ಬಿಕಾಸ್ ಅನ್ನೋದಿದೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಬಿಕಾಸ್ ಅನ್ನೋದು ಉತ್ತರಕ್ಕೆ ಪ್ರಶ್ನೆ ಮಾಡತಕ್ಕಂಥ ವಿಧಾನ ಅಂದ್ರೆ ಮೊದಲು ವೈ ಸೇರಿಸಲೇಬೇಕು. ಯಾಕೆ ಫಾಕ್ಸ್ ಡಕ್ಲಿಂಗ್ಸ್ ಅನ್ನ ರೀಚ್ ಮಾಡಕ್ ಆಗ್ಲಿಲ್ಲ? ಒಂದನೇ ಸರಿಯಾಗಿದೆ. ಎಸ್, ಇದು ಸೂಕ್ತವಾದಂತಹ ಪ್ರಶ್ನೆಯ ರೀತಿ. ಹಾಗೇನೆ ಹೌ ಡಿಡ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ಇದಲ್ಲ, ಪ್ರಶ್ನೆನೇ ಅಲ್ಲ ಇದು. ಈ ಪ್ರಶ್ನೆ ಮಾಡಿದ್ರೆ ಇದು ಉತ್ತರವಾಗಿ ಬರೋದಿಲ್ಲ. ವೆನ್ ಕುಡ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ಇದು ಕೂಡ ಅದಕ್ಕೆ ಸೂಕ್ತವಾದದ್ದಲ್ಲ. ವೆನ್ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ಇದು ಕೂಡ ಅದಕ್ಕೆ ಸೂಕ್ತವಾದದ್ದು ಅಲ್ಲ. ಈಗ ನಾವು ಒಂದು ಪ್ಯಾಸೇಜ್ ಅನ್ನು ಓದೋದ್ರ ಮೂಲಕ ಸುಮಾರು 8 ಪ್ರಶ್ನೆಗಳ ಉತ್ತರವನ್ನ ಮಾಡಿದ್ವಿ. ಅದೇ ರೀತಿ ಒಂದು ಪೋಯಂ ಕೊಡ್ತಾರೆ. ಈಗ ಆ ಪೋಯಂ ಅನ್ನ ಓದೋಣ ಫಸ್ಟ್. ಅದರ ನಂತರ 39ರಿಂದ 45ನೇ ಪ್ರಶ್ನೆಗಳ ತನಕ ಅವುಗಳಿಗೆ ಉತ್ತರವನ್ನ ಮಾಡೋಣ. Read the text below and answer questions from 39 to 45. ಐ ವಂಡರ್ ಅಂತಕ್ಕಂಥದ್ದು ಒಂದು ಪೋಯಂ. ಇದನ್ನ ಜೆನ್ನಿ ಕರ್ಬಿ ಅನ್ನೋರು ಬರೆದಿದ್ದಾರೆ. ಐ ವಂಡರ್. ಎಸ್, ಐ ವಂಡರ್ why the grass is green and why the wind is never seen. Who taught the birds to build a nest and told the trees to take a rest? Oh, when the moon is not quite round, where can the missing bit be found? Who lights the stars when they blow out and makes the lighting flash about? Who paints the rainbow in the sky and hangs the fluffy clouds so high? Why is it now? Do you suppose the dogs won't tell me if he knows? ಬಹಳ ಚೆನ್ನಾಗಿರ್ತಕ್ಕಂಥ, ಬಹಳ ಈಸಿಯಾಗಿ ಅರ್ಥ ಆಗ್ತಕ್ಕಂಥ ಒಂದು ಪೋಯಮ್ ಇದು. ಅದರ ಆಧಾರದ ಮೇಲೆ ಪ್ರಶ್ನೆಗಳಿದೆ. 39ನೇ ಪ್ರಶ್ನೆ, ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಈಸ್. ಇಲ್ಲಿ ಸ್ಪೀಕರ್ ಯಾರು ಅಂತಕ್ಕಂಥದ್ದು. ಡ್ಯಾಡ್, ಸನ್, ಮದರ್, ನೇಚರ್. ಇಲ್ಲಿ ಸನ್ ಬದಲಾಗಿ ಡಾಟರ್ ಇತ್ತು ಅಂದ್ರೆ ಡಾಟರ್ ಹಾಕ್ತಿದ್ವಿ ನಾವು. ಯಾಕೆಂದ್ರೆ ಆ ಮಗು ಹೇಳ್ತಾ ಇದೆ ಏನಂತ ಅಂದ್ರೆ, ದಟ್ ಡಾಡ್ ವೋಂಟ್ ಟೆಲ್ ಮೀ, ಅಪ್ಪ ನನಗಿದ್ನೆಲ್ಲ ಹೇಳಲೇ ಇಲ್ಲ. ಇಫ್ ಹಿ ನೋಸ್, ಗೊತ್ತಿತ್ತಾ ಅಂತ ಪ್ರಶ್ನೆ ಕೇಳ್ತದೆ. ಹಂಗಂದ್ರೆ ಅದಕ್ಕೆ ಉತ್ತರ ಇದು ಮಗ ಆಗಿರ್ಲೇಬೇಕು. ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಇಸ್ ಸನ್. The person is wondering why the wind is never seen, why the trees are not taking rest, why somebody has bit off the moon, why there is a rainbow in the sky. ಈ ಮೂರುಗಳನ್ನ ತಿರುಚಲಾಗಿದೆ. ಒಂದನೇದು ಸರಿಯಾದ ಉತ್ತರ ಅಲ್ಲಿ ಕೇಳಿರ್ತಕ್ಕಂಥದ್ದು. ವೈ ದ ವಿಂಡ್ ಈಸ್ ನೆವರ್ ಸೀನ್, ಗಾಳಿ ಯಾಕೆ ಕಾಣಿಸೋದಿಲ್ಲ ಅಂತಕ್ಕಂಥದ್ದು. ದ ಸೆಂಟ್ರಲ್ ಐಡಿಯಾ ಆಫ್ ದಿಸ್ ಪೋಯಮ್ ಈಸ್ a child's curiosity, elders do not know all answers, funny things of nature, one should have a keen desire to learn. ಇಲ್ಲಿ a child's curiosity ಅಂತಕ್ಕಂಥದ್ದು ಸೂಕ್ತ ಉತ್ತರ ಆಗುತ್ತೆ. ಇನ್ನು 42ನೇದು, trees take a rest means trees stop working for some time, lie down dead, sit fixed to the ground, should be cut down after some years. ಇಲ್ಲಿ ಸೂಕ್ತವಾದಂಥ ಉತ್ತರ ಮೂರನೇದು, ಸಿಟ್ ಫಿಕ್ಸ್ಡ್ ಟು ದ ಗ್ರೌಂಡ್. ಎಸ್, ದ ರೈಮಿಂಗ್ ವರ್ಡ್ ಫಾರ್ ವಂಡರ್ ಈಸ್. ವಂಡರ್ ಇದಕ್ಕೆ ರೈಮಿಂಗ್ ವರ್ಡ್ ಯಾವುದು? ಕಾಂಪೌಂಡರ್ ಅಲ್ಲ, ಯಾಂಡರ್. ಎಸ್, 100% ಯಾಂಡರ್ ಇಸ್ ರೈಟ್. ಆಲ್ರೌಂಡರ್ ಅಲ್ಲ, ಫೌಂಡರ್ ಅಲ್ಲ. ವಂಡರ್ ಇದಕ್ಕೆ ಅದು ರೈಮಿಂಗ್ ವರ್ಡ್ಸ್ ಬಂದು ಯಾಂಡರ್. ಓಕೆ. 44, ಅಂಡ್ ಹ್ಯಾಂಗ್ಸ್ ದ ಫ್ಲಫಿ ಕ್ಲೌಡ್ ಸೋ ಹೈ. ದ ಅಂಡರ್ಲೈನ್ ವರ್ಡ್ ಈಸ್. ಅಂಡರ್ಲೈನ್ ಮಾಡೋದು ಯಾವುದು? ಫ್ಲಫಿ ಅನ್ನೋದು ಏನು? ವರ್ಬ, ನೌನ, ಅಡ್ಜೆಕ್ಟಿವ,
ಅಡ್ವರ್ಬ. ಕ್ಲೌಡ್ ಅಂತಕ್ಕಂಥದ್ದೇನು? ನೌನನ್ನ ಡಿಸ್ಕ್ರೈಬ್ ಮಾಡ್ತಾ ಇರ್ತಕ್ಕಂಥದ್ದು ವರ್ಡ್ ಯಾವುದು? ಫ್ಲಫಿ. ಹಾಗಾದ್ರೆ ಯಾವ್ದಿದು? ಅಡ್ಜೆಕ್ಟಿವ್. ಎಸ್. 45ನೇದು, ದ ವರ್ಡ್ won't is the contracted form of will not, wouldn't, would not, was not, were not. will not ಅಂತಕ್ಕಂಥದ್ದು ಸೂಕ್ತವಾದಂಥ ಶಬ್ದ. ಇದನ್ನ ಕಾಂಟ್ರಾಕ್ಷನ್ ಫಾರ್ಮ್ಸ್ ಅಲ್ಲಿ ಬರೆದ್ರೆ won't ಆಗುತ್ತೆ. ಎಸ್. 46ನೇದು, ಅದಕ್ಕೆ ಪ್ರಶ್ನೆ ಈ ರೀತಿ ಇದೆ, ಆನ್ಸರ್ ದ ಕ್ವಶನ್ಸ್ ಫ್ರಮ್ 46 to 50 choosing the most appropriate option following the given direction. 46, the flour used to make bread dash from a wheat plant. The correct verb form to be filled in the blank is. ಇದರಲ್ಲಿ ಈಸು, ವಾಸು, ಆರು, ಹ್ಯಾಡ್ ಈ ರೀತಿ ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಏನ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಕ್ಸಿಲರಿ ವರ್ಬ್ ಅನ್ನ ಟೆಸ್ಟ್ ಮಾಡ್ತಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದ್ರ ಆಧಾರದ ಮೇಲೆ ಇದು ಡಿಪೆಂಡ್ ಆಗುತ್ತೆ. ದ ಫ್ಲೋರ್ ಯೂಸ್ಡ್ ಟು ಮೇಕ್ ಬ್ರೆಡ್. ಟು ಮೇಕ್ ಬ್ರೆಡ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನು ಹೇಳ್ತಾ ಇದೆ. ಇಲ್ಲಿ ಡ್ಯಾಶ್, ಇಲ್ಲಿ ಈಸ್ ಬರುತ್ತೆ. ಸೂಕ್ತವಾದಂತಹ ಒಂದು ಆಕ್ಸಿಲರಿ ವರ್ಬ್ ಈಸ್. ಕ್ಯಾನ್ ಯು ರೈಡ್ ಅ ಮೋಟರ್ ಬೈಕ್? ದಿಸ್ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಕ್ಯಾನ್ ಯು ರೈಡ್ ಅ ಮೋಟರ್ ಬೈಕ್? ಎಸ್. ಒಂದನೇದು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ, ಎರಡನೇದು ಕ್ವಶನ್ ಮಾರ್ಕ್, ಮೂರನೇದು ಎಕ್ಸ್ಕ್ಲಮೇಟರಿ ಮಾರ್ಕ್, ಫೋರ್ತ್ ಒನ್ ಇಸ್ ಕಮಾ. ಸೆಕೆಂಡ್ ಕ್ವಶನ್ ಮಾರ್ಕ್ ಇಸ್ ದ ರೈಟ್ ಆನ್ಸರ್. ಕ್ಯಾನ್ ಯು ರೈಡ್ ಅ ಮೋಟರ್ ಬೈಕ್? ಮೋಟರ್ ಬೈಕ್ ಅನ್ನು ನೀನು ಓಡಿಸಬಲ್ಲೆಯಾ ಅಂತ ಪ್ರಶ್ನೆ ಅಂದ ಕ್ವಶನ್ ಮಾರ್ಕ್ ಸೂಕ್ತವಾದದ್ದಾಗುತ್ತೆ. 48, ದ ಎಕಾನಮಿ ಆಫ್ ಇಂಡಿಯಾ ಇಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್. ದ ಕರೆಕ್ಟ್ ಪ್ರಿಪೋಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಇನ್, ಆನ್, ವಿತ್, ಫ್ರಮ್. ಆನ್ ಅನ್ನೋದು ಸೂಕ್ತವಾದಂತಹ ಪದ ಇಲ್ಲಿ 100%. ದ ಎಕಾನಮಿ ಆಫ್ ಇಂಡಿಯಾ, ಭಾರತದ ಆರ್ಥಿಕತೆ, ಈಸ್ ಬೇಸ್ಡ್ ಆನ್ ಫಾರ್ಮಿಂಗ್, ಅದು ಕೃಷಿಯ ಮೇಲೆ ನಿಂತಿದೆ. ಹಾಗಾಗಿ ಆನ್ ಸೂಕ್ತವಾದಂತಹ ಪದ. 49, Anush is the dash boy in the class. The correct word to be filled in the blank is tall, taller, tallest, too tall. ಇಲ್ಲಿ ದ ಇದೆ. ಅನುಷ್ ಈಸ್ ದ ಅಂತಕ್ಕಂಥದ್ದು ಯಾವಾಗ ಯೂಸ್ ಮಾಡ್ತಾರೆ ಅಂದಾಗ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಲ್ಲಿ ಸೂಪರ್ಲೇಟಿವ್ ಡಿಗ್ರಿಯ ಹಿಂದೆ ದ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸೂಪರ್ಲೇಟಿವ್ ಡಿಗ್ರಿಯ ಅಡ್ಜೆಕ್ಟಿವ್ ಬಂದು ಟಾಲೆಸ್ಟ್. ಟಾಲು ಇದು ಪಾಸಿಟಿವ್ ಡಿಗ್ರಿದಾಗುತ್ತೆ, ಟಾಲರ್ ಕಂಪ್ಯಾರಿಟಿವ್ ಡಿಗ್ರಿದಾಗುತ್ತೆ, ಟಾಲೆಸ್ಟ್ ಬಂದು ಸೂಪರ್ಲೇಟಿವ್ ಡಿಗ್ರಿದಾಗುತ್ತೆ. ಅದ್ರ ಹಿಂದೆ ದ ಇರೋದ್ರಿಂದ ನಾವು ಟಾಲೆಸ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ತೀವಿ. ಸರಿಯಾದ ಉತ್ತರ. ದ ಮ್ಯಾನ್ ಈಸ್ ಪುವರ್ ಡ್ಯಾಶ್ ಹಾನೆಸ್ಟ್. ನೋಡಿ, ದ ಕರೆಕ್ಟ್ ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್. ಇಲ್ಲಿ ಲಿಂಕರ್ ಅಂದ್ರೆ ಕಂಜಂಕ್ಷನ್ ಹಾಕ್ಬೇಕು ಕರೆಕ್ಟ್ ಆಗಿ. ಬಟ್, ಸೊ, ಬಿಕಾಸ್, ಆರ್. ಇಲ್ಲಿ ಮೊದಲನೆಯ ಪದ ಪುವರ್ ಏನಿದೆ ಅದಕ್ಕೆ ಹಾನೆಸ್ಟ್ ಅಂತಕ್ಕಂಥದ್ದು ಇಲ್ಲಿ ಆಪೋಸಿಟ್ ಅಂದ್ರೆ ಕಾಂಟ್ರಾಸ್ಟ್. ಅಂದ್ರೆ ಮೊದಲನೆಯ ಒಂದು ಕಂಜಂಕ್ಷನ್, ಈ ಕಂಜಂಕ್ಷನ್ ಪೂರ್ತಿ ಲೈನ್ ಅಲ್ಲಿ ನಾವು ಬಟ್ ಹಾಕಿದ್ರೆ, ಕಾಂಟ್ರಾಸ್ಟ್ ಆಗಿರ್ತಕ್ಕಂಥ ಪದ ಬಟ್ ಹಾಕಿದ್ರೆ ಸೂಕ್ತ ಆಗುತ್ತೆ. ದ ಮ್ಯಾನ್ ಈಸ್ ಪುವರ್ ಬಟ್ ಹಾನೆಸ್ಟ್. ಪುವರ್ ಆಗಿದ್ರು ಕೂಡ ಹಾನೆಸ್ಟ್ ಆಗಿದ್ದಾನೆ ಅಂತ. ಎಸ್. 51, ದ ಅಬ್ರಿವಿಯೇಷನ್ ELT ಸ್ಟ್ಯಾಂಡ್ಸ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್. ELT ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್. ಎಕ್ಸಾಕ್ಟ್ಲಿ ರೈಟ್. ಅದು ಎನ್ಕರೇಜಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲ, ಎನ್ಹೆನ್ಸಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲ, ಇಂಗ್ಲಿಷ್ ಲರ್ನಿಂಗ್ ಟೀಚಿಂಗ್ ಅಲ್ಲ. ಯಾವುದು ಸೂಕ್ತವಾದದ್ದು? ELT ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್. 52, ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ ದ ಫೋಕಸ್ ಈಸ್ ಯೂಶುವಲಿ ಆನ್. ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಯಾವುದಕ್ಕೆ ಫೋಕಸ್ ಮಾಡ್ತೀವಿ ಯೂಶುವಲ್ ಆಗಿ? ಫ್ಲೂಯೆನ್ಸಿ ಫಸ್ಟ್, ಅಕ್ಯುರಸಿ ಫಸ್ಟ್, ಅಪ್ರೋಚಿಂಗ್ ಫಸ್ಟ್, ಕನ್ಸಿಸ್ಟೆನ್ಸಿ ಫಸ್ಟ್. ಎಲ್ಲದಕ್ಕಿಂತ ಫಸ್ಟ್ ಫ್ಲೂಯೆನ್ಸಿ. ಓದೋಕೆ ಬರೆಯೋಕೆ ಕರೆಕ್ಟಾಗಿ ಅವನಿಗೆ ಬಂದು ಅಲ್ಪ ಸ್ವಲ್ಪ ಮಾತಾಡ್ತಿದ್ದ ಟಸ್ ಪುಸ್ ಅಂದ್ರೆ ಆಮೇಲೆ ಅಕ್ಯುರಸಿ, ಆಮೇಲೆ ಮತ್ತೊಂದು. ಫಸ್ಟ್ ಫ್ಲೂಯೆನ್ಸಿ ಬರ್ಬೇಕು. ಎಸ್. 53, there is a difference in the length of the vowel sounds. This statement is false, true. ಅಲ್ಲಿ ವೋವೆಲ್ ಸೌಂಡ್ಗಳು ಬರ್ತಾವಲ್ಲ, ಅವುಗಳ ಲೆಂತ್ಗಳ ಆಧಾರದ ಮೇಲೆ ಅವುಗಳ ಸಾಮ್ಯತೆ
ಗಿಂತ ಡಿಫರೆನ್ಸ್ ಭಿನ್ನತೆ ಇರ್ತದೆ ಅಂತಕ್ಕಂಥದ್ದು ಪದ. ಇದು ಸರಿಯಾಗಿದೆ, ಹಾಗಾಗಿ ಟ್ರೂ ಅಂತಕ್ಕಂಥದ್ದು ಸರಿಯಾದ ಉತ್ತರ. 54ನೇದು, ದ ನಂಬರ್ ಆಫ್ ಡಿಪ್ಥಾಂಗ್ಸ್ ಇನ್ ಇಂಗ್ಲಿಷ್ ಆರ್ ಡಿಪ್ಥಾಂಗ್ಸ್ 12, 3, 2, 8. 8 ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದ್ರೆ ಡಿಪ್ಥಾಂಗ್ಸ್ 8 ಇರೋದು, ಇನ್ನು ಮೋನೋಪ್ಥಾಂಗ್ಸ್ ಬಂದು 12 ಇದಾವೆ. 12 ಪ್ಲಸ್ 8 20 ಇವೆಲ್ಲ ಓವೆಲ್ಸ್ ಅದರಲ್ಲಿ, ಹಾಗಾಗಿ 44 ಸೌಂಡ್ಸ್ ಅಲ್ಲಿ, ಹಾಗಾಗಿ ಡಿಪ್ಥಾಂಗ್ಸ್ 8 100% ರೈಟ್. 55, the topic sentence of the following paragraph is missing. Write an appropriate topic sentence after reading the rest of the paragraph. The main objective of this task given by a teacher is to test. ಇಲ್ಲಿ ಟಾಪಿಕ್ ಸೆಂಟೆನ್ಸು ಕೆಳಗಿನ ಪ್ಯಾರಾಗ್ರಾಫ್ ಅನ್ನ ಓದ್ಕೊಳ್ರಿ, ಓದ್ಕೊಂಡು ಅಪ್ರೋಪ್ರಿಯೇಟ್ ಟಾಪಿಕ್ ಅನ್ನ ಹಾಕ್ರಿ ಅಂತ ಕೇಳಿದ್ದಾರೆ ಅಂತ ಇಟ್ಕೊಳ್ರಿ ಟೀಚರ್. ಹಾಗಾದ್ರೆ ನಾವು ಏನನ್ನ ಓದ್ಕೊಂಡ್ರೆ ಟಾಪಿಕ್ ಸೆಂಟೆನ್ಸ್ ಅನ್ನ ಮಾಡಕ್ ಬರುತ್ತೆ? ನೋಟ್ ಮೇಕಿಂಗ್ ಮಾಡ್ಕೊಂಡ್ರೆ ಬರುತ್ತಾ? ಇಲ್ಲ. ಕ್ರಿಯೇಟಿವ್ ರೈಟಿಂಗ್ ಬರುತ್ತಾ? ಇಲ್ಲ. ಸೀಕ್ವೆನ್ಸಿಂಗ್ ಬರುತ್ತಾ? ಇಲ್ಲ. ರೀಡಿಂಗ್ ಕಾಂಪ್ರಹೆನ್ಷನ್, ಎಸ್, ಅವ್ರು ಕೊಟ್ಟಿರ್ತಕ್ಕಂಥ ಭಾಗವನ್ನ ಅರ್ಥ ಮಾಡ್ಕೊಂಡ್ರೆ, ಪ್ಯಾರಾಗ್ರಾಫ್ ಅನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಅವಾಗ ಮಾತ್ರ ನಾವು ಟಾಪಿಕ್ ಸೆಂಟೆನ್ಸ್ ಅನ್ನ ಬರೆಯೋದಕ್ಕೆ ಬರ್ತದೆ. ಅಂದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್ ಇಸ್ ದ exact answer for 55. 56, LAC approach is found to be an interesting area to ease the process of learning if the context of language teaching. LAC stand for learning according to curriculum and language across curriculum, learning and communication, ಲಿಸ್ನಿಂಗ್ ಅಕ್ರಾಸ್ ಕರಿಕ್ಯುಲಮ್. ಇಲ್ಲಿ ಲಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಅಂತಕ್ಕಂಥದ್ದು 100% ರೈಟ್. ಯಾವುದಕ್ಕೆ? LAC, ಲಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ಇದು ಪೆಡಾಗಜಿಯಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಥಿಂಗ್ ಇದೆ. ಯಾವುದು? ಲಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. 57ನೇದು, ಎ ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಇನ್ ದ ಟೀಚಿಂಗ್ ಆಫ್ ಇಂಗ್ಲಿಷ್. The more useful TLM in developing the vocabulary among the student is. ಒಬ್ಬ ಶಿಕ್ಷಕ ಟೀಚಿಂಗ್ ಲರ್ನಿಂಗ್ ರಿಸೋರ್ಸ್ ಇಂಗ್ಲಿಷ್ ಟೀಚಿಂಗ್ ಅಲ್ಲಿ ಬಹಳಷ್ಟು TLMಗಳನ್ನ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಗಳನ್ನ ಡೆವಲಪ್ ಮಾಡಿ ಯೂಸ್ ಮಾಡ್ತಾರೆ. ಯಾವುದಕ್ಕೆ? ವೊಕ್ಯಾಬ್ಯುಲರಿನ ಡೆವಲಪ್ ಮಾಡೋಕ್ಕೆ, ಶಬ್ದ ಸಂಗ್ರಹವನ್ನ, ಶಬ್ದ ಸಂಪತ್ತನ್ನ ಡೆವಲಪ್ ಮಾಡೋಕ್ಕೆ ಮಕ್ಕಳಲ್ಲಿ ಮಾಡ್ತಾರೆ. ಅವ್ರು ಮಾಡ್ಬೇಕು ಅಂತಂದ್ರೆ ಏನನ್ನ ಯೂಸ್ ಮಾಡ್ತಾರೆ? ಗ್ರಾಮರ್ ಬುಕ್ಕ, ಪಿಕ್ಚರ್ ಬುಕ್ಕ, ಥೆಸಾರಸ್, ಎನ್ಸೈಕ್ಲೋಪೀಡಿಯಾನ. ಥೆಸಾರಸ್ ಅನ್ನೋದು ಸರಿಯಾದ ಉತ್ತರ. ಥೆಸಾರಸ್ ಅಂದ್ರೆ ಏನಂತಂದ್ರೆ ಒಂದು ಶಬ್ದವನ್ನ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಸಮಾನಾರ್ಥಕ ಶಬ್ದಗಳನ್ನ ಮುಂದೆ ಕೊಡ್ತಾರೆ. ಅವಾಗ ನಾವು ಈ ಶಬ್ದ, ಇದರ ಅರ್ಥ ಏನು, ಇದಕ್ಕೆ ಸಮನಾದ ಶಬ್ದಗಳು ಯಾವುವು ಅನ್ನೋದನ್ನ ನೋಡೋದ್ರ ಮೂಲಕ ಬಹಳಷ್ಟು ಶಬ್ದ ಸಂಪತ್ತನ್ನ ಸಂಗ್ರಹ ಮಾಡಬಹುದು. ವಿ ಕ್ಯಾನ್ ಡೆವಲಪ್ ಅವರ್ ವೊಕ್ಯಾಬ್ಯುಲರಿ ಥ್ರೂ ಥಿಸಾರಸ್. ಹಾಗಾಗಿ ರೈಟ್ ಆನ್ಸರ್ ಬಂದು ಥಿಸಾರಸ್ ಆಗುತ್ತೆ. 58, ದೇರ್ ಆರ್ ಮೆನಿ ಅಪ್ರೋಚಸ್ ಅಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್. ಅಮಂಗ್ ದಮ್ the one that focuses more on developing communication skill is. ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಅಪ್ರೋಚ್ ಯಾವುದು ಅಂತ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, ಇದು ಕಮ್ಯುನಿಕೇಶನ್ ಡೆವಲಪ್ ಮಾಡಲ್ಲ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಎಸ್, 100% ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ರೈಟ್. ದ ಲೆಕ್ಸಿಕಲ್ ಅಪ್ರೋಚ್, ಲೆಕ್ಸಿಕಲ್ ಅಂತಂದ್ರೆ ಚಂಕ್ಗಳನ್ನ, ಅಂದ್ರೆ ವಾಕ್ಯಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಅದರ ಅಧ್ಯಯನ ಮಾಡ್ತಕ್ಕಂಥದ್ದು ಲೆಕ್ಸಿಕಲ್ ಅಪ್ರೋಚ್ ಆಗುತ್ತೆ. ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್, ಇದು ಕೂಡ ಅದಕ್ಕೆ ಸೂಕ್ತವಾದದ್ದಲ್ಲ. ನಾವು ಲ್ಯಾಂಗ್ವೇಜ್ ಯಾವ್ದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಬೇಕಂತಂದ್ರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಬೆಟರ್ ಅಂಡ್ ಬೆಸ್ಟ್. 59, ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ಅಮಂಗ್ ಲರ್ನರ್ಸ್ is required to become less dependent in learning. There is a need to list and grade the elements of the reference skill. The most required reference skill to be taught at the beginners level is. ನೋಡಿ, ಬಿಗಿನರ್
ಯಾವ ರೀತಿ ಇಂಗ್ಲಿಷನ್ನ ಲರ್ನ್ ಮಾಡ್ತಾರೆ ಅಂತಕ್ಕಂಥದ್ದು. ರೆಫರೆನ್ಸ್ ಸ್ಕಿಲ್ ಮೂಲಕ ಲರ್ನ್ ಮಾಡುವಾಗ ಯಾವುದನ್ನ ಬಳಸಿದ್ರೆ ಸೂಕ್ತ ಅಂತಕ್ಕಂಥದ್ದು. ದೇರ್ ಇಸ್ ಅ ನೀಡ್ ಟು ಲಿಸ್ಟ್ ಅಂಡ್ ಗ್ರೇಡ್ ದ ಎಲಿಮೆಂಟ್ಸ್ ಆಫ್ ದ ರೆಫರೆನ್ಸ್ ಸ್ಕಿಲ್. ದ ಮೋಸ್ಟ್ ರಿಕ್ವೈರ್ಡ್ ರೆಫರೆನ್ಸ್ ಸ್ಕಿಲ್ ಟು ಬಿ ಟಾಟ್ ಅಟ್ ದ ಬಿಗಿನರ್ಸ್ ಲೆವೆಲ್ ಈಸ್ ಲುಕಿಂಗ್ ಅಪ್ ಅ ಡಿಕ್ಷನರಿ. ಫಸ್ಟ್ ಇದನ್ನ ಕಲಿಸ್ಬೇಕು ನಾವು. ಡಿಕ್ಷನರಿ ನೋಡ್ತಕ್ಕಂಥದ್ದು, ಡಿಕ್ಷನರಿಯಿಂದ ನಾವು ಏನು ಲರ್ನರ್ಗೆ ಬೇಕಾದಂತಹ ಡಿಪೆಂಡೆಂಟ್ ಇನ್ ಲರ್ನಿಂಗ್ ಅನ್ನ ಕಲಿಸ್ತಕ್ಕಂಥದ್ದು ಅಥವಾ ಲೆಸ್ ಡಿಪೆಂಡೆಂಟ್ ಇನ್ ಲರ್ನಿಂಗ್ ಅನ್ನ ಕಲಿಸ್ತಕ್ಕಂಥದ್ದು ಯಾವುದು? 59ಗೆ ಆನ್ಸರ್ ಬಂದು ಫಸ್ಟ್ ಒನ್ ಲುಕಿಂಗ್ ಅಪ್ ಅ ಡಿಕ್ಷನರಿ. ಇನ್ ಕನ್ಸಲ್ಟಿಂಗ್ ಎನ್ಸೈಕ್ಲೋಪೀಡಿಯಾ ನಂತರ ಬರ್ತದೆ, ಕಂಪೇರಿಂಗ್ ಗ್ರಾಮರ್ ಬುಕ್ ಅದರ ನಂತರ ಬರ್ತದೆ, ರಿವ್ಯೂವಿಂಗ್ ದ ಲೇಟೆಸ್ಟ್ ಬುಕ್ ಅದರ ನಂತರ ಬರ್ತದೆ. ಹಾಗಾಗಿ ಫಸ್ಟ್ ಬರ್ತಕ್ಕಂಥದ್ದು ಲುಕಿಂಗ್ ಅಪ್ ಅ ಡಿಕ್ಷನರಿ. 60th, ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಅನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಇಮ್ಯಾಜಿನೇಷನ್ ಅನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲಿ. ದ ಟೆಕ್ಸ್ಟ್ ಟೈಪ್ ದಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್. ಯಾವ ಟೆಕ್ಸ್ಟ್ ಇಮ್ಯಾಜಿನೇಷನ್ ಡೆವಲಪ್ ಅಲ್ಲಿ ಹೆಲ್ಪ್ ಮಾಡುತ್ತೆ? ಬಯೋಗ್ರಫಿ ಹೆಲ್ಪ್ ಮಾಡುತ್ತಾ? ಕಡಿಮೆ. ಸ್ಟೋರೀಸ್ ಹೆಲ್ಪ್ ಮಾಡ್ತವ? ಎಸ್, ಬಹಳಷ್ಟು ಸ್ಟೋರಿಗಳು ಬಹಳಷ್ಟು ನಮಗೆ ಏನು ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲಿ ಒಂದು ಇಮ್ಯಾಜಿನೇಷನ್ ಡೆವಲಪ್ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತವೆ. ರೆಸಿಪಿ ಎಸ್ ಇಲ್ಲ. ರಿಪೋರ್ಟ್ ಅದರ ನಂತರ. ಫಸ್ಟ್ ಬರ್ತಕ್ಕಂಥದ್ದೇ ಸ್ಟೋರೀಸ್. ಹಾಗಾಗಿ 60ನೇ ಪ್ರಶ್ನೆಗೆ ಉತ್ತರ ಬಂದು ಸ್ಟೋರೀಸ್ ಆಗುತ್ತೆ. ಈ ರೀತಿಯಾಗಿ 30 ಪ್ರಶ್ನೆಗಳು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ 31ರಿಂದ 60 ಪ್ರಶ್ನೆಗಳನ್ನ ನಾವು ಇವತ್ತು ಬಿಡಿಸಿದ್ದೇವೆ. ಇಷ್ಟ ತನಕ ತಾಳ್ಮೆಯಿಂದ ತಾವೆಲ್ಲರೂ ನೋಡಿದಿರಿ, ಕೊನೆವರೆಗೂ ನೋಡಿದಿರಿ ಅಂತ ಭಾವಿಸ್ತೇನೆ. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.